ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಮೇ ತಿಂಗಳ ಮಾಸ ಭವಿಷ್ಯದ ವೃಷಭ ರಾಶಿಯ ಮಾಸ ಭವಿಷ್ಯವನ್ನು ನಾವು ಈ ಒಂದು ತಿಂಗಳ ವೃಷಭ ರಾಶಿಯ ಒಂದು ಮಾಸ ಭವಿಷ್ಯವನ್ನು ನೋಡೋಣ. ವೃಷಭ ರಾಶಿಯವರಿಗೆ ಈ ಒಂದು ತಿಂಗಳು ಸ್ವಲ್ಪ ಮಿಶ್ರ ಫಲಿತಾಂಶಗಳು ಬರ್ತಾ ಇದೆ. ಮತ್ತು ಸವಾಲುಗಳನ್ನು ಅವರು ಹೆಚ್ಚಾಗಿ ಎದುರಿಸ್ತಾ ಹೋಗ್ತಾರೆ. ಉತ್ತಮವಾದಂತಹ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಾಗುವಂಥದ್ದು ಮತ್ತು ವೃತ್ತಿಯ ಒಂದು ದೃಷ್ಟಿಕೋನದಿಂದ ನಾವು ನೋಡೋದಾದರೆ ಸ್ಥಳೀಯರಿಂದ ತುಂಬ ಅನುಕೂಲಗಳಾಗುವಂಥದ್ದು. 10ನೇ ಮನೆಯ ಅಧಿಪತಿ ಶನಿ ಇಡೀ ತಿಂಗಳು ತಮಗೆ 10ನೇ ಮನೆಯಲ್ಲಿರ್ತಾನೆ. ಹೀಗಾಗಿ ಸ್ಥಳೀಯ ಒಂದು ಫಲಿತಾಂಶಗಳು ಸ್ವಲ್ಪ ಕಠಿಣ ಪರಿಶ್ರಮಗಳನ್ನು ಸಹಿತ ತಾವಿಲ್ಲಿ ತೆಗೆದುಕೊಳ್ತಾ ಇರ್ತೀರಿ. ಮತ್ತು ಈ ತಿಂಗಳ ಆರಂಭ ಸ್ವಲ್ಪ ಉದ್ಯಮಿಗಳಿಗೆ ಅನುಕೂಲಗಳಾಗುವಂಥದ್ದು ಇರುತ್ತೆ. ಮತ್ತು ಅವರ ಮಹತ್ವಾಕಾಂಕ್ಷೆಗಳನ್ನು ಸಹಿತ ಹೆಚ್ಚಾಗಿ ತಾವು ಅನುಭವಿಸ್ತಾ ಇರ್ತೀರಿ. ಮತ್ತು ಆಸಕ್ತರಿಂದ ಒಂದು ವೃತ್ತಿಪರ ಜೀವನದಲ್ಲಾಗಿರ್ಬೋದು ಅಥವಾ ವ್ಯವಹಾರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಸಹಿತ ತಾವಿಲ್ಲಿ ಕಾಣ್ಬೋದಾಗುತ್ತೆ. ಮತ್ತು ವಿಶೇಷವಾಗಿ ನಾವಿಲ್ಲಿ ನೋಡೋದಾದರೆ ಮಂಗಳ ಮತ್ತು ರಾಹು ಮತ್ತು ಬುಧ ಉತ್ತಮ ಸ್ಥಾನದಲ್ಲಿ ತಮಗೆ ಅದು 11ನೇ ಮನೆಯಲ್ಲಿ ಕೂತ್ಕೊಂಡಿರೋದ್ರಿಂದ ಅದರ ಪರಿಣಾಮ ತಮ್ಮ ಮೇಲೆ ತುಂಬಾ ಬೀರುತ್ತೆ. ಮತ್ತು ವಿಶೇಷವಾಗಿ ಇದರಿಂದ ತಮಗೆ ಒಂದು ಅಧ್ಯಯನದಲ್ಲಿ ಕೆಲವೊಂದು ಯಾವುದೇ ರೀತಿಯ ಒಂದು ತೊಡಕುಗಳು ಬರೋದಿಲ್ಲ. ಮತ್ತು ವಿದ್ಯಾರ್ಥಿಗಳಿಗೆ ತುಂಬಾ ಒಂದು ಲಾಭದಾಯಕವಾಗಿರುತ್ತೆ. ಏಕಾಗ್ರತೆಯಲ್ಲಿ ಕೆಲವೊಂದು ಅಡ್ಡಿಗಳು ಬರುವಂತಹ ಸಾಧ್ಯತೆಗಳು ಬರುತ್ತೆ. ಸ್ವಲ್ಪ ವಿದ್ಯಾರ್ಥಿಗಳಿಗೆ ತಾವು ಸ್ವಲ್ಪ ಪರಿಶ್ರಮವನ್ನು ವಹಿಸೋದು ಅತಿ ಮುಖ್ಯವಾಗಿರುತ್ತೆ. ಮತ್ತು ರೈತರಿಗೆ ಬೆಳೆಗಳು ಸ್ವಲ್ಪ ನಾಶವಾಗುವಂಥದ್ದು, ಸ್ವಲ್ಪ ಕ್ರಿಮಿ ಕೀಟಗಳಿಂದ ಕೆಲವೊಂದು ನಾಶವಾಗುವಂತಹ ಸಾಧ್ಯತೆಗಳು ಸಹಿತ ಇಲ್ಲಿ ಕಂಡು ಬರ್ತಾ ಇದೆ. ತಾವು ಸ್ವಲ್ಪ ಜಾಗೃತಿಯಾಗಿರಬೇಕಾಗತ್ತೆ. ಮತ್ತು ವಿಶೇಷವಾಗಿ ನಾವಿಲ್ಲಿ ಹೇಳೋದಾದರೆ ಸಂಬಂಧಿಕರಲ್ಲಿ ಕೆಲವೊಂದು ಗಲಾಟೆಗಳಾಗುವಂಥದ್ದು, ಅಣ್ಣ ತಮ್ಮರಲ್ಲಿ ಕೆಲವೊಂದು ಸಹೋದರ ಬಾಂಧವ್ಯದಲ್ಲಿ ಮತ್ತು ಬಂಧುತ್ವದಲ್ಲಿ ಕೆಲವೊಂದು ಸಮಸ್ಯೆಗಳು ಬರುವಂಥದ್ದು, ಇವೆಲ್ಲ ಒಂದು ಮೇ ತಿಂಗಳಲ್ಲಿ ತಮಗೆ ಆಗ್ತಾ ಇರುತ್ತೆ. ತಾವು ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕು. ತಮ್ಮ ಮಾತಿನಲ್ಲಿ ನಿಗಾವನ್ನು ವಹಿಸುವಂಥದ್ದು ಅತಿ ಉತ್ತಮವಾಗಿರುತ್ತೆ. ಮತ್ತು ತಮ್ಮ ಒಂದು ಈಗೋಯಿಸಮ್ಮಿಂದ ತಮ್ಮ ಜೀವನದ ಮೌಲ್ಯವನ್ನು ತಾವು ಕಳ್ಕೊಳ್ಬೇಕಾಗತ್ತೆ. ತಾವು ಸ್ವಲ್ಪ ಜಾಗೃತಿಯಾಗಿರೋದು ಅತಿ ಉತ್ತಮ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಸ್ವಲ್ಪ ಅಹಂಕಾರಗಳ ಒಂದು ಘರ್ಷಣೆಗಳಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಮನೆಯಲ್ಲಿ ಕೆಲವೊಂದು ಪ್ರಯಾಣದ ಒಂದು ಸಂಗತಿಗಳು ಬರೋ ದಿಢೀರ್ ಪ್ರಯಾಣಗಳಾಗುವಂಥದ್ದು. ಮತ್ತು ವಿದ್ಯಾರ್ಥಿಗಳಿಗಾಗಿರ್ಬೋದು, ರೈತರಿಗಾಗಿರ್ಬೋದು, ಚಲನಚಿತ್ರ ನಟನಟಿಯರಿಗಾಗಿರ್ಬೋದು ಒಂದು ಉತ್ತಮವಾದಂತಹ ಒಂದು ಅವಕಾಶಗಳು ಸಹಿತ ಸಿಗುವಂಥದ್ದಾಗಿರುತ್ತೆ. ಮತ್ತು ವಿಶೇಷವಾಗಿ ನಾನು ನೋಡಿದ್ರೆ ರಾಜಕೀಯ ಜೀವನದಲ್ಲಿ ಯಾರು ಪ್ರವೇಶವನ್ನು ಮಾಡ್ತಾ ಇರ್ತೀರಿ ಅವ್ರಿಗೂ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಏರಿಕೆಯನ್ನು ಕಾಣುವಂತಹ ಒಂದು ವಿಶೇಷವಾದಂತಹ ಬೆಳವಣಿಗೆ ಕಂಡು ಬರುವಂಥದ್ದಾಗಿರುತ್ತೆ. ಮತ್ತು ಆರೋಗ್ಯದ ದೃಷ್ಟಿಯಿಂದ ನಾನು ನೋಡಿದ್ರೆ ಈ ತಿಂಗಳು ಸ್ವಲ್ಪ ಏರಿಳಿತಗಳು ತುಂಬವಾಗಿರುತ್ತೆ. ತಮ್ಮ ಒಂದು ಆರೋಗ್ಯ ದೃಷ್ಟಿಯಲ್ಲಿ ಶುಕ್ರನು ಸೂರ್ಯನ ಮತ್ತು ಗುರುವಿನೊಂದಿಗೆ 12ನೇ ಮನೆಯಲ್ಲಿ ಸ್ಥಾನವನ್ನು ಪಡೆದಿರೋದ್ರಿಂದ ತಮಗೆ ಕೆಲವೊಂದು ಆರೋಗ್ಯದ ಸ್ಥಿತಿಯಲ್ಲಿ ಕೆಲವೊಂದು ಏರುಪೇರುಗಳು ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತು ವಿಶೇಷವಾಗಿ ನಾನು ನೋಡೋದಾದರೆ ಕುಟುಂಬ ಜೀವನದಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆಗಳಲ್ಲಿ ತಾವು ಸ್ವಲ್ಪ ಸಾತ್ವಿಕತೆಯನ್ನು ವಹಿಸಲೇಬೇಕಾಗುತ್ತೆ. ತಾಳ್ಮೆಯನ್ನು ತಾವು ಕಳ್ಕೊಳ್ಬೇಡಿ. ವೃಷಭ ರಾಶಿಯವರು ಎಲ್ಲಿ ತಾಳ್ಮೆಯನ್ನು ಕಳ್ಕೊಳ್ತೀರಿ ಅಲ್ಲಿ ತಮಗೆ ಸಮಸ್ಯೆಗಳು ಹೆಚ್ಚಾಗುತ್ತೆ. ಈಗೋಯಿಸಮ್ ಪ್ರಾಬ್ಲಮ್ಗಳು ಜಾಸ್ತಿ ಬರುತ್ತೆ. ಮಾನಸಿಕವಾದಂಥ ಗೊಂದಲಗಳು ತಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ವಿಶೇಷವಾಗಿ ನಾನು ಹೇಳೋದಾದರೆ ಈ ಒಂದು ಮಾಸದಲ್ಲಿ ತಾವು 4 ಅನ್ನುವಂಥ ಸಂಖ್ಯೆಯನ್ನು ತಾವು ಅದೃಷ್ಟವಾಗಿ ತೆಗೆದುಕೊಳ್ಳಿ. ಮತ್ತು ಕಪ್ಪು ಬಣ್ಣವನ್ನು ಬಿಟ್ಟು ಅಂದರೆ ಕಂದು ಬಣ್ಣವನ್ನು ತಾವು ಇಲ್ಲಿ ಧಾರಣೆಯನ್ನು ಮಾಡುವಂಥ ಕಪ್ಪು ಬಣ್ಣವನ್ನು ಅಥವಾ ಕಂದು ಬಣ್ಣ ಅಥವಾ ಕಪ್ಪು ಬಣ್ಣವನ್ನು ತಾವು ಧಾರಣೆಯನ್ನು ಮಾಡುವಂಥದ್ದು ತುಂಬಾ ಉತ್ತಮವಾಗಿರುತ್ತೆ. ಮತ್ತು ಎಲ್ಲ ರೀತಿಯಲ್ಲೂ ಸಹಿತ ಕೆಲವೊಂದು ಬೆಳವಣಿಗೆಗಳಾಗ್ತಾ ಇರುತ್ತೆ. ಮತ್ತು ವಿಶೇಷವಾಗಿ ನಾವಿಲ್ಲಿ ನೋಡೋದಾದರೆ ಈ ಒಂದು ಮಾಸದಲ್ಲಿ ತಾವು ತಾಯಿ ಜಗನ್ಮಾತೆ ಬನದೇವಿ ಬನಶಂಕರಿ ಅಂದರೆ ಶಾಂತ ಮೂರ್ತಿಯ ದೇವತೆಯನ್ನು ತಾವು ಆರಾಧನೆಯನ್ನು ಮಾಡುವಂಥದ್ದು ಅತಿ ಉತ್ತಮವಾದಂತಹ ಫಲಾನುಫಲವನ್ನು ಸಹಿತ ತಮಗಿಲ್ಲಿ ತಂದು ಕೊಡ್ತಾ ಇದೆ. ವಿಶೇಷವಾಗಿ ನಾನು ಹೇಳಬೇಕು, ಒಟ್ಟಾರೆಯಾಗಿ ಕೆಲವೊಂದು ಮಿಶ್ರ ಫಲಗಳಿಗಿಂತ ಸ್ವಲ್ಪ ಕಠಿಣವಾದಂತಹ ಪರಿಶ್ರಮವನ್ನು ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಮತ್ತು ಆರ್ಥಿಕ ಪರಿಸ್ಥಿತಿಯಲ್ಲಿ ವೃಷಭ ರಾಶಿಯವರಿಗೆ ಕಾಡುತ್ತೆ. ಮೇ ತಿಂಗಳು ತಾವು ಸ್ವಲ್ಪ ಜಾಗೃತಿಯಾಗಿರಿ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಶೇಷವಾಗಿ ನಾನು ಹೇಳೋದೇನಪ್ಪ ಅಂದರೆ ಆದಷ್ಟು ಸಹಿತ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ.
ತಾಳ್ಮೆಯಿಂದ ತಮ್ಮ ಪ್ರತಿಯೊಂದು ಸಮಸ್ಯೆಗಳನ್ನು ತಾವು ನಿವಾರಣೆಯನ್ನು ಮಾಡಲೇಬೇಕಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಮತ್ತು ವಿಶೇಷವಾಗಿ ನಾನು ಹೇಳೋದೇನಪ್ಪ ಅಂದರೆ, ವಿದ್ಯಾರ್ಥಿಗಳಿಗೆ ಲಾಭವಿದೆ. ರಾಜಕೀಯ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳವಣಿಗೆ ಆಗುವಂಥದ್ದು, ಚಲನಚಿತ್ರ ನಟನಟಿಯರಿಗೆ ಸ್ವಲ್ಪ ಅವಕಾಶಗಳು ಮಿಸ್ ಆಗುವಂತಹ ಚಾನ್ಸಸ್ಗಳು ಬರ್ತಾ ಇರ್ತವೆ. ತಾವು ಸ್ವಲ್ಪ ಜಾಗೃತಿಯಾಗಿರಬೇಕಾಗುತ್ತೆ. ಮತ್ತು ವಿಶೇಷವಾಗಿ ಸ್ನೇಹಿತರಿಂದ ಕೆಲವೊಂದು ಅಪಕೀರ್ತಿಗಳು ಬರುವಂತಹ ಒಂದು ವಿಚಾರಗಳು ಕಂಡು ಬರುತ್ತೆ. ಜಾಗೃತಿಯಾಗಿರಿ. ಮತ್ತು ತಾವು ಯಾವುದೇ ರೀತಿಯ ಒಂದು ಕೆಲಸವನ್ನು ಮಾಡಬೇಕಾದ್ರೆ 4 ಬಾರಿ ಯೋಚನೆಯನ್ನು ಮಾಡಿ, ಆ ಯೋಚನೆಗೆ ತಮ್ಮ ಒಂದು ಯೋಚನೆ ಎರಡೂ ಸಹಿತ ಮಿಶ್ರಣ ಮಾಡಿಕೊಂಡು ಆ ಒಂದು ಫಲಗಳು ಸಿಗುತ್ತಲೇ ಇಲ್ವೋ ಅನ್ನೋದನ್ನು ಯೋಚನೆ ಮಾಡಿ, ಅಥವಾ ಹಿರಿಯರಿಂದ ನುರಿತರಿಂದ ಕೆಲವೊಂದು ಸಲಹೆಗಳನ್ನು ಪಡೆದು ಮುಂದುವರಿಯೋದು ಅತಿ ಉತ್ತಮ ಅಂತಲೂ ಸಹಿತ ತಿಳಿಸ್ಕೊಡ್ಬೋದು. ಇದಾಗಿತ್ತು ವೃಷಭ ರಾಶಿಯ ಮಾಸ ಭವಿಷ್ಯ ಅಂತಲೂ ಸಹಿತ ತಿಳಿಸ್ಕೊಡ್ಬೋದು. ಮೇ ತಿಂಗಳು ಇದೇ ರೀತಿ ನಮ್ಮ ಒಂದು ವಿಡಿಯೋದನ್ನು ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಡಿಯೋಗಳನ್ನು ತಮಗೆ ಬರ್ತಾ ಇರುತ್ತೆ ತಮ್ಮ ನೋಟಿಫಿಕೇಷನ್ ಮುಖಾಂತರ. ಬೆಲ್ ಐಕಾನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಮ್ಮ ಒಂದು ಪ್ರತಿಯೊಂದು ವಿಡಿಯೋಗಳನ್ನು ಇದೇ ರೀತಿ ನೋಡ್ತಾ ಇರಿ, ಕಮೆಂಟ್ ಮಾಡಿ ಅಂತಲೂ ಸಹಿತ ತಿಳಿಸ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ, ನನ್ನ ಆರಾಧ್ಯ ದೈವವಾಗಿರುವಂಥ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.